ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ SBI ನಲ್ಲಿ ಖಾಲಿರ್ತಕ್ಕಂತಹ 1538 ಜೂನಿಯರ್ ಅಸೋಸಿಯೇಟ್ ಅಥವಾ ಕಿರಿಯ ಸಹಾಯಕ ಅನ್ನೋ ಹುದ್ದೆಗಳ ಕುರಿತು ವಿಷಯನ ತಿಳಿಸ್ಕೊಡ್ತೀನಿ. ಈ ಒಂದು ಹುದ್ದೆಗಳಿಗೆ ನೀವು ಯಾವುದೇ ಪದವಿ ಮಾಡಿದ್ರೆ ಸಾಕು, ಟೆಕ್ನಿಕಲ್ ಆದ್ರೂ ಸರಿ, ನಾನ್ ಟೆಕ್ನಿಕಲ್ ಆದ್ರೂ ಸರಿ. ಹಾಗೇನೆ ಇನ್ ಕೇಸ್ ನೀವು ಫೈನಲ್ ಇಯರ್ ಅಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಕೂಡ ಅರ್ಜಿನ ಸಲ್ಲಿಸಬಹುದು. ಹಾಗೇನೆ ಇದರಲ್ಲಿ ಕೆಲವು ವೇಕೆನ್ಸಿಗಳು ಕನ್ನಡಿಗರಿಗೆ ಮಾತ್ರ ಆಗಿರ್ತವೆ. ಹಾಗಿದ್ರೆ ಈ ಒಂದು ನೋಟಿಫಿಕೇಶನ್ ಕುರಿತು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ವೇಕೆನ್ಸಿಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಒಟ್ಟು ಹುದ್ದೆಗಳು 1538 ಹುದ್ದೆಗಳು. ಇದು ಆಲ್ ಓವರ್ ಇಂಡಿಯಾ ಕಾಲಾಗಿರುತ್ತೆ. ಇದರಲ್ಲಿ 120 ನಮ್ಮ ಕರ್ನಾಟಕ ಸ್ಟೇಟ್ಗೆ, ಅದರಲ್ಲಿ ಕನ್ನಡ ಲ್ಯಾಂಗ್ವೇಜ್ ಬರುವಂತವ್ರಿಗೆ, ಅಂದ್ರೆ ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸೋರಿಗೆ ಕನ್ನಡ ಲ್ಯಾಂಗ್ವೇಜ್ ಪರೀಕ್ಷೆ ಇರುತ್ತೆ. ಅದನ್ನ ಪಾಸ್ ಆದ್ರೆ ಮಾತ್ರ ಅವರು ಎಲಿಜಿಬಲ್ ಆಗ್ತಾರೆ. ಆದ್ರೆ ಮಿನಿಮಮ್ ಎಲ್ರಿಗೂ ಕೂಡ 20 ವರ್ಷ ಆಗಿರ್ಲೇಬೇಕಾಗುತ್ತೆ. ಇನ್ನು ಮ್ಯಾಕ್ಸಿಮಮ್ ಏಜ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ 28 ವರ್ಷ. ಇದು ಜನರಲ್ ಕ್ಯಾಟಗರಿ ಅವರಿಗೆ 28 ವರ್ಷ ಆಗಿರುತ್ತೆ. ಸೊ ಅದೇ OBC ಕ್ಯಾಂಡಿಡೇಟ್ಗಳಿಗೆ 3 ವರ್ಷ, SC/ST ಅವರಿಗೆ 5 ವರ್ಷ, ಮತ್ತೆ PWD ಬರೋರಿಗೆ 13 ವರ್ಷ, PWD ಅಲ್ಲಿ SC/ST ಬರೋರಿಗೆ 15 ವರ್ಷ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ನ ಕೊಟ್ಟಿರ್ತಾರೆ. ಸ್ನೇಹಿತರೆ, ಕ್ವಾಲಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಾನು ಆವಾಗಲೇ ಹೇಳಿದೆ, ಯಾವುದೇ ಸ್ಟ್ರೀಮ್ ನಲ್ಲಿ ನೀವು ಡಿಗ್ರಿ ಮಾಡಿರಿ ಅಥವಾ ನೀವು ಟೆಕ್ನಿಕಲ್ ಆಗಾದ್ರೂ ಡಿಗ್ರಿ ಮಾಡಿರಿ, ಅಂದ್ರೆ BE BTech ಆದ್ರೂ ಮಾಡಿ, ನಾನ್ ಟೆಕ್ನಿಕಲ್ ಆದ್ರೂ ಕೂಡ ಡಿಗ್ರಿ ಮಾಡಿರಿ, ಅಂದ್ರೆ BA BSc BCom ಈ ತರನಾದ್ರೂ ಡಿಗ್ರಿ ಮಾಡಿರಿ. ಸೊ ಇವೆರಡರಲ್ಲೂ ಕೂಡ ನೀವು ಫೈನಲ್ ಇಯರ್ ಅಲ್ಲಿ ಇದ್ದು ಕೂಡ ನೀವು ಅರ್ಜಿನ ಸಲ್ಲಿಸಬಹುದು. ಸೊ ಏನಂದ್ರೆ ನೀವು ಇನ್ ಕೇಸ್ ನೀವು ಫೈನಲ್ ಇಯರ್ ಅಲ್ಲಿ ಇದ್ದು ಎಕ್ಸಾಮಿನೇಷನ್ ನಲ್ಲಿ ಪಾಸ್ ಮಾಡಿ ಅಥವಾ ಅದನ್ನ ಕಂಡಕ್ಟ್ ಮಾಡಿ ನೀವು ಕ್ಲಿಯರ್ ಮಾಡಿದ್ರೆ, ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ದಿನಾಂಕ 31/12/2020 ಒಳಗಡೆ 26ರ ಒಳಗಡೆ ನೀವು ನಿಮ್ಮ ಪಾಸಿಂಗ್ ಸರ್ಟಿಫಿಕೇಟ್ ನ ತಂದು ಇಲ್ಲಿ ತೋರಿಸಬೇಕಾಗುತ್ತೆ. ಸೊ ಅವಾಗ ನಿಮ್ಮ ಕ್ಯಾಂಡಿಡೇಚರ್ ನ ಇಲ್ಲಿ ಕನ್ಫರ್ಮ್ ನ ಮಾಡ್ತಾರೆ. ಸೊ ಇನ್ನ ಕಂಪ್ಲೀಟ್ ಆಗಿರುವಂತವ್ರು ಯಾವುದೇ ರೀತಿ ಯೋಚನೆ ಮಾಡಂಗಿಲ್ಲ. ಟೆಕ್ನಿಕಲ್ ಆದ್ರೂ ಸರಿ, ನಾನ್ ಟೆಕ್ನಿಕಲ್ ಆದ್ರೂ ಸರಿ, ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಹಾಕಿ. ಸ್ನೇಹಿತರೆ, ಸೆಲೆಕ್ಷನ್ ಪ್ರೊಸೆಸ್ 3 ಫೇಸಸ್ ಇರುತ್ತೆ. ಒಂದು ಪ್ರಿಲಿಮಿನರಿ ಟೆಸ್ಟ್ ಅಂತ, ನೆಕ್ಸ್ಟ್ ಮೈನ್ ಎಕ್ಸಾಮ್ಸ್ ಅಂತ ಇರುತ್ತೆ. ಅದನ್ನ ಬಿಟ್ಟರೆ ಲೋಕಲ್ ಎಕ್ಸಾಮಿನೇಷನ್ ಟೆಸ್ಟ್ ಕೂಡ ಇರುತ್ತೆ. 3 ತರ ಟೆಸ್ಟ್ ಇರುತ್ತೆ. ಸೊ ಮೊದಲು ಪ್ರಿಲಿಮ್ಸ್ ನೋಡೋದಾದ್ರೆ ಇದು 100 ಮಾರ್ಕ್ಸ್ಗೆ ಇರುತ್ತೆ. ಇದರಲ್ಲಿ 3 ಸೆಕ್ಷನ್ಸ್ ಇರುತ್ತೆ. ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್, ನ್ಯೂಮೆರಿಕಲ್ ಅಬಿಲಿಟಿ, ರೀಸನಿಂಗ್ ಅಬಿಲಿಟಿ ಅಂತ. ಸೊ 100 ಕ್ವಶನ್ಸ್ ಇರುತ್ತೆ. ನಿಮ್ಮ ಹತ್ರ 1 ಅವರ್ ಟೈಮ್ ಇರುತ್ತೆ. ಸೊ ಈ 1 ಅವರ್ ಟೈಮಲ್ಲಿ ಈ 100 ಕ್ವಶನ್ಸ್ ನೀವು ಇಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ. ಏನಾದರೂ ಶಾರ್ಟ್ ಲಿಸ್ಟ್ ಆದ್ರೆ ನಿಮ್ಮನ್ನ ಮೇನ್ಸ್ ಎಕ್ಸಾಮಿನೇಷನ್ಗೆ ಅವರು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೊ ಇದರಲ್ಲಿ 4 ಸೆಕ್ಷನ್ ಇರುತ್ತೆ. ಜನರಲ್ ಅವೇರ್ನೆಸ್ ಅಥವಾ ಫೈನಾನ್ಷಿಯಲ್ ಅವೇರ್ನೆಸ್, ಜನರಲ್ ಇಂಗ್ಲಿಷ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಹಾಗೇನೆ ರೀಸನಿಂಗ್ ಎಬಿಲಿಟಿ ಮತ್ತೆ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಂತ. ಸೊ ಒಟ್ಟು 190 ಕ್ವಶನ್ಸ್ ಇರುತ್ತೆ. 200 ಮಾರ್ಕ್ಸ್ಗೆ ಇರುತ್ತೆ. ಒಟ್ಟು ಸಮಯ ಬಂದ್ಬಿಟ್ಟು 2 hours 40 minutes ಈ ಒಂದು ಮೇನ್ಸ್ ಎಕ್ಸಾಮಿನೇಷನ್ಗೆ ಇರುತ್ತೆ. ಹಾಗೇನೆ ಫೇಸ್ 3 ಅಂತ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ. ಯಾರ್ಯಾರು ನಿಮ್ಮ 12th ಮತ್ತೆ 10th ಅಲ್ಲಿ ಅಥವಾ ನಿಮ್ಮ 10th ಅಥವಾ 12th ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಸ್ಟಡಿ ಮಾಡಿರಲ್ಲ ಅವ್ರಗಳಿಗೆ ಮಾತ್ರ ಈ ಒಂದು ಎಕ್ಸಾಮಿನೇಷನ್ಸ್ ಇರುತ್ತೆ. ಸೊ ವರ್ಬಲ್ ಟೆಸ್ಟ್ ಮತ್ತೆ ನಾನ್ ವರ್ಬಲ್ ಟೆಸ್ಟ್ ಅಂತ ಇರುತ್ತೆ. ನಾನ್ ವರ್ಬಲ್ ಟೆಸ್ಟ್ ಅಲ್ಲಿ ನಿಮಗೆ ಆಬ್ಜೆಕ್ಟಿವ್ ಮತ್ತೆ ಸಬ್ಜೆಕ್ಟಿವ್ ಇರುತ್ತೆ. ಸೊ ಇದರಲ್ಲಿ ಪ್ಯಾಸೇಜ್ ಮೇಲೆ ಕ್ವಶನ್ಸ್ ಗಳನ್ನ ಚೂಸ್ ಮಾಡಿ ಇರ್ತಾರೆ. ಸೊ ಟೋಟಲ್ 20 ಮಾರ್ಕ್ಸ್ಗೆ ಈ ಒಂದು ಎಕ್ಸಾಮಿನೇಷನ್ಸ್ ಇರುತ್ತೆ. ಇದು ಎಲ್ರಿಗೂ ಇರಲ್ಲ. ಯಾರ್ಯಾರು ತಮ್ಮ ಲೋಕಲ್ ಪ್ಲೇಸ್ ನ ಬಿಟ್ಟು ಬೇರೆ ಸ್ಟಡಿಗೆ ಅಪ್ಲೈ ಮಾಡಿರ್ತೀರಾ, ಆ ಪ್ಲೇಸ್ ಲ್ಯಾಂಗ್ವೇಜ್ ನೀವು 10th ಅಲ್ಲಿ ಅಥವಾ 12th ಅಲ್ಲಿ ಸ್ಟಡಿ ಮಾಡಿರಲ್ಲ ಅವ್ರಗಳಿಗೆ ಮಾತ್ರ ಈ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. OBC ಅವರಿಗೆ ಮಾತ್ರ 750 ರೂಪಾಯಿಗಳು ಇರುತ್ತೆ. SC/ST PWD ಇವರುಗಳಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇರಲ್ಲ. ಇದು ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಹಾಗೇನೆ ಎಕ್ಸಾಮಿನೇಷನ್ ಸೆಂಟರ್ಸ್ ನೋಡೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟು ಕಡೆ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ. ನಿಮ್ಮ ಲೊಕ್ಯಾಲಿಟಿಗೆ ಯಾವ್ದು ನಿಯರೆಸ್ಟ್ ಇರುತ್ತೆ ಅಲ್ಲಿಂದ ಪ್ರಿಫರೆನ್ಸ್ ಕೊಡ್ತಾ ಬನ್ನಿ. ಸ್ನೇಹಿತರೆ, ಅಪ್ಲಿಕೇಶನ್ ಹಾಕೋದಕ್ಕೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ದಿನಾಂಕ 7/8/2026 ಸ್ಟಾರ್ಟ್ ಆಗಿದೆ. ಕೊನೆ ದಿನಾಂಕ ಬಂದು 27/8/2026 ಆಗಿರುತ್ತೆ. ಸೊ ಇನ್ನೂ ತುಂಬಾ ಟೈಮ್ ಇದೆ. ಅರ್ಜಿನ ಸಲ್ಲಿಸೋದಕ್ಕೆ ಇಂಟ್ರೆಸ್ಟ್ ಇರುವಂತವ್ರು ಮಾತ್ರ ಅರ್ಜಿನ ಸಲ್ಲಿಸಿ. ಸೊ ವೇಕೆನ್ಸಿಗಳು ತುಂಬಾ ಸ್ಟೇಟ್ ಅಲ್ಲಿ ಇದೆ. ನೀವು ಯಾವ ಸ್ಟೇಟ್ಗೆ ನಿಯರೆಸ್ಟ್ ಇದ್ದೀರಾ, ಯಾವ ಸ್ಟೇಟ್ ಅಲ್ಲಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದೀರಾ, ಆ ಸ್ಟೇಟ್ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಗೊತ್ತಿದೆ ಅನ್ನೋದಾದ್ರೆ ಈ ಒಂದು ನೋಟಿಫಿಕೇಶನ್ ಯೂಸ್ ಮಾಡ್ಕೊಂಡು ಯಾವ ಸ್ಟೇಟ್ಗೆ ಅಪ್ಲೈ ಮಾಡ್ತೀರಾ ಆ ಸ್ಟೇಟ್ ಡಿಟೇಲ್ಡ್ ವೇಕೆನ್ಸಿ ಟೇಬಲ್ ಇದೆ, ಅದು ನೋಡ್ಕೊಂಡು ಅಪ್ಲೈ ಮಾಡಿ ಅಂತ ಹೇಳ್ತಾ ಈ ಒಂದು ನೋಟಿಫಿಕೇಶನ್ ಕುರಿತು ಏನೇ ಡೌಟ್ ಇದ್ರೂ ಕಾಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂತ ತಿಳಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.